Very good morning to you all. In the previous class, we have discussed regarding the solution of the first order differential equation. Especially, ಯಾವುದು ನಾವು ನನ್ನ ಡಿಸ್ಕಸ್ ಮಾಡಿದ್ದು ಈಕ್ವೇಷನ್ ವಿಲ್ ಬಿ ಲ್ಯಾಗ್ರಾಂಜಿಯನ್ ಫಾರ್ಮಲ್ಲಿದ್ದ ಈಕ್ವೇಷನಿಗೆ ಮಾತ್ರ ಸೊಲ್ಯೂಷನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಮಾಡಿದ್ವಿ. ಯಾವುದು ಲ್ಯಾಗ್ರಾಂಜಿಯನ್ ಫಾರ್ಮ್. ಇದನ್ನು ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರೆದಿದ್ವಿ ನಾವು ಕ್ವಾಸಿ ಲೀನಿಯರ್ ಈಕ್ವೇಷನ್ ಅಂತ ಕರೆದಿದ್ವಿ. ಕ್ವಾಸಿ ಲೀನಿಯರ್ ಈಕ್ವೇಷನ್ ಫಾರ್ಮಲ್ಲಿದ್ದರೆ ವಿ ಫೌಂಡ್ ದ ಸೊಲ್ಯೂಷನ್. ಅದನ್ನು ಪಿ ಇಂಟು ಪಿ ಪ್ಲಸ್ ಕ್ಯಾಪಿಟಲ್ ಕ್ಯೂ ಇಂಟು ಕ್ಯೂ ಈಸ್ ಈಕ್ವಲ್ ಟು ಆರ್ ಫಾರ್ಮ್. ಈ ಫಾರ್ಮಲ್ಲಿದ್ದರೆ ಐದರ್ ಲ್ಯಾಗ್ರಾಂಜಿಯನ್ ಆರ್ ಕ್ವಾಸಿ ಲೀನಿಯರ್ ಅಂತ ಕರಿತೀವಿ. ವೇರ್ ಕ್ಯಾಪಿಟಲ್ ಪಿ, ಕ್ಯಾಪಿಟಲ್ ಕ್ಯೂ ಆ್ಯಂಡ್ ಕ್ಯಾಪಿಟಲ್ ಆರ್ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ವೈ ಝಡ್ ಅಂತ ಎಕ್ಸ್ ವೈ ಯು ಅಂತ ಹೇಳ್ಕೊಟ್ಟಿದ್ದೆ ನಾನು. ಕ್ವಾಸಿ ಲೀನಿಯರಲ್ಲಿದ್ದರೆ ಇಟ್ ಈಸ್ ಸಫಿಷಿಯಂಟ್, somehow we can manage the equations for the solutions. Suppose the equation is non-linear, then your Lagrangian approach will not work for the solution. ಹಾಗಾಗಿ ನಾವೇನು ಮಾಡಬೇಕು, we go for the different method. ಆ different method is known as Char-Pitts method ಅಂತ ಏನಂತ ಕರಿತೀವಿ, Char-Pitts method. ಓಕೆ, ಇದನ್ನು ಚಾರ್-ಪಿಟ್ಸ್ ಮೆಥಡ್ ಅಂತ ಕರಿತೀವಿ. ಇದನ್ನು ಕೂಡ ನೀವು BSc ಲೆವೆಲಲ್ಲಿ ಓದಿದ್ದೀರಾ. ಈ ಒಂದು ಇಟ್ಸ್ ಮೈ ಡ್ಯೂಟಿ ಟು ರಿವ್ಯೂ ದಿಸ್. ಓಕೆ, ಲೆಟ್ ಅಸ್ ಸಿ ಏನು ಮಾಡಬೇಕು, ಹೆಂಗೆ ಯಾವ ರೀತಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ನೋಡೋಣಂತೆ. ನಿಮಗೆ ಚಾರ್-ಪಿಟ್ಸ್ ಈಕ್ವೇಷನ್ಸು ಮರ್ತೋಗಿದೆ ಅಂತ ಅನ್ಕೋತೀನಿ ನಾನು, ಯಾಕೆಂದರೆ ನೀವು ತುಂಬ ದಿನ ಆಗಿದೆ ಓದಿ, ಎಕ್ಸಾಮಿಗೆ ಮಾತ್ರ ಓದಿರ್ತೀರಿ, ನೆನ್ಪಿಟ್ಕೊಂಡಿರಲ್ಲ ನೀವು. ಓಕೆ, ಲೆಟ್ ಅಸ್ ಸಿ. ಒಂದು ನಾನ್ ಲೀನಿಯರ್ ಈಕ್ವೇಷನ್ ಅಂದರೆ ಹೆಂಗಿರುತ್ತೆ, ಇಟ್ ಮಸ್ಟ್ ಬಿ ಆಫ್ ದಿ ಫಾರ್ಮ್ ಎಫ್ ಆಫ್ ಎಕ್ಸ್ ವೈ ಝಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 0 ಫಾರ್ಮಲ್ಲಿ ಇರುತ್ತೆ. ಓಕೆ, ಇಲ್ಲಿ ಝಡ್ಡನ್ನೇ ಇಟ್ಕೊಂಡೆ ನಾನು, ಯು ಅಂತಂದರೆ ನಿಮಗೆ ಒಂದ್ಸಲಿ ಕನ್ಫ್ಯೂಷನ್ ಆಗಿಬಿಡುತ್ತೆ, ಝಡ್ಡನ್ನೇ ಇಟ್ಕೊಂಡು ಹೋಗೋಣ. ಓಕೆ, ಎಫ್ ಆಫ್ ಎಕ್ಸ್ ವೈ ಝಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 0 ಅಂದರೆ ಫಂಕ್ಷನ್ ಆಫ್ ದೀಸ್ ವೇರಿಯೇಬಲ್ಸ್. ಅಲ್ಲಿ ಅವು ಹೆಂಗೆ ಬೇಕಾದ್ರೂ ಇರ್ಬೋದು, ಪಿ ಇಂಟು ಪಿನಾದರೂ ಇರ್ಬೋದು, ಪಿ ಇಂಟು ಕ್ಯೂ ಇರ್ಬೋದು, ಎಕ್ಸ್ ವೈ ಝಡ್ ಪಿ ಕ್ಯೂ ಅಂತನಾದರೂ ಇರ್ಬೋದು, ಹೆಂಗಾದರೂ ಇರ್ಬೋದು ಈಕ್ವೇಷನ್. ಅವಾಗ ಡೆರಿವಿಟಿವ್ಸ್ ಮಲ್ಟಿಪ್ಲಿಕೇಶನ್ ಆಯಿತು ಅಂದ್ರೆ ಆಬ್ವಿಯಸ್ಲಿ ನಾನ್ ಲೀನಿಯಾರಿಟಿ ಬಂದು ಕೂತ್ಕೊಂಡ್ಬಿಡುತ್ತೆ ಅಲ್ವಾ. ದಟ್ಸ್ ವೈ ಯಾವ ಫಾರ್ಮಲ್ಲಾದರೂ ಇರ್ಬೋದು. ಜನರಲ್ ಫಾರ್ಮ್ ಈಸ್ ನೋನ್ ಆಸ್ ದಿಸ್ ಒನ್. ಇಲ್ಲಿ ದಿ ಬೇಸಿಕ್ ಐಡಿಯಾ ಆಫ್ ದಿಸ್ ಮೆಥಡ್ ಈಸ್ ಇದು ಒಂದು ಈಕ್ವೇಷನ್, ಯಾವುದು ಎಫ್ ಆಫ್ ಎಕ್ಸ್ ವೈ ಝಡ್ ಪಿ ಕ್ಯೂ ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಈಕ್ವೇಷನ್. ದಿ ಬೇಸಿಕ್ ಐಡಿಯಾ ಈಸ್ ಟು ಇಂಟ್ರಡ್ಯೂಸ್ ಒನ್ ಮೋರ್ ಈಕ್ವೇಷನ್ ಆಫ್ ದಿ ಫಾರ್ಮ್ g of x y z p q with some arbitrary constant a is equal to 0. ಇದನ್ನು ಎರಡು ಈಕ್ವೇಷನ್ ಕರಿತೀನಿ. ಇಲ್ಲಿ ಚಾರ್-ಪಿಟ್ಸ್ ಏನು ಮಾಡ್ತಾನಪ್ಪ ಅಂದರೆ ಈ ಎರಡು ಈಕ್ವೇಷನ್ನ ಸಾಲ್ವ್ ಮಾಡ್ತಾನೆ ಯೂಸಿಂಗ್ ಚಾರ್-ಪಿಟ್ಸ್ ಈಕ್ವೇಷನ್ಸ್ ಡೆರಿವೇಷನ್ ಇಲ್ಲಿ ಹೇಳಲ್ಲ ನಾನು, ಅವ್ನ ಮೆಥಡ್ ಮಾತ್ರ ಹೇಳ್ತೀನಿ ನಾನು, ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಯೂಸಿಂಗ್ ಚಾರ್-ಪಿಟ್ಸ್ ಈಕ್ವೇಷನ್ಸ್ ಎಫ್ ಮತ್ತು ಜಿ ಇವನ್ನು ಉಪಯೋಗಿಸ್ಕೊಂಡು ಚಾರ್-ಪಿಟ್ಸ್ ಈಕ್ವೇಷನ್ ಉಪಯೋಗಿಸ್ಕೊಂಡು ಅವನೇನು ಮಾಡ್ತಾನಪ್ಪ ಅಂದರೆ ಪಿನ ಈಸ್ ಗೋಯಿಂಗ್ ಟು ಫೈಂಡ್ ಪ್ಯೂರ್ಲಿ ದಿ ಫಂಕ್ಷನ್ ಆಫ್ ಎಕ್ಸ್ ವೈ ಝಡ್ ವಿತ್ ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಸಿಮಿಲರ್ಲಿ ಕ್ಯೂನು ಕೂಡ ಏನು ಮಾಡ್ತಾನೆ, ಫಂಕ್ಷನ್ ಆಫ್ ಎಕ್ಸ್ ವೈ ಝಡ್ ವಿತ್ ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್, ಒನ್ ಮೋರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಗಿರ್ಬೋದು ಅಥವಾ ಅದೇ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಗಿರ್ಬೋದು. ಫೈಂಡ್ ಔಟ್ ಮಾಡ್ತಾನೆ. ಅಂದರೆ ಪಿನಲ್ಲಿ ಯಾವುದೇ ಕಾರಣಕ್ಕೂ ಕ್ಯೂ ಇರೋ ಆಗಿಲ್ಲ, ಕ್ಯೂನಲ್ಲಿ ಯಾವುದೇ ಕಾರಣಕ್ಕೂ ಪಿ ಇರಬಾರ್ದು, ಈ ರೀತಿ. ಪ್ಯೂರ್ಲಿ ಫಂಕ್ಷನ್ಸ್ ಆಫ್ ಎಕ್ಸ್ ವೈ ಝಡ್ ವಿತ್ ಸಮ್ ಕಾನ್ಸ್ಟೆಂಟ್ ಆ್ಯಂಡ್ ಕ್ಯೂ ಇಸ್ ಆಲ್ಸೋ ಎಕ್ಸ್ ವೈ ಝಡ್ ವಿತ್ ಸಮ್ ಕಾನ್ಸ್ಟೆಂಟ್. ಈ ರೀತಿ ಎರಡೂ ಫಂಕ್ಷನ್ನ ಫೈಂಡ್ ಔಟ್ ಮಾಡ್ಕೊತಾನೆ ಯೂಸಿಂಗ್ ಈಕ್ವೇಷನ್ 1, 2 ಆ್ಯಂಡ್ ಆಕ್ಸಿಲರಿ ಈಕ್ವೇಷನ್ಸ್. ದೇ ಆರ್ ಕಾಲ್ಡ್ ಆಸ್ ಚಾರ್-ಪಿಟ್ಸ್ ಈಕ್ವೇಷನ್ಸ್. ಅವನ್ನ ಉಪಯೋಗಿಸ್ಕೊಂಡು ಕಂಡುಹಿಡ್ಕೋತಾನೆ. ಇವೆರಡು ಫೈಂಡ್ ಔಟ್ ಮಾಡಿದ್ಮೇಲೆ ಇವನ್ನ ಇಂಟೆಗ್ರಬಲ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಇಂಟೆಗ್ರಬಲ್ ಈಕ್ವೇಷನ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಗಿವನ್ ಬೈ ಡಿ ಝಡ್ ಇಸ್ ಈಕ್ವಲ್ ಟು ಪಿ ಇಂಟು ಡಿ ಎಕ್ಸ್ ಪ್ಲಸ್ ಕ್ಯೂ ಇಂಟು ಡಿ ವೈ ಅಂತ, ಸ್ಮಾಲ್ ಪಿ ಸ್ಮಾಲ್ ಕ್ಯೂ. ಓಕೆ, ಇಲ್ಲಿ ಏನು ಪಿ ಫೈಂಡ್ ಔಟ್ ಮಾಡ್ತೀರಾ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯೂ ಏನು ಫೈಂಡ್ ಔಟ್ ಮಾಡ್ತೀರಾ ಇದು. ಇಲ್ಲಿ ಇಂಟೆಗ್ರಬಲ್ ಈಕ್ವೇಷನ್ ಅಂತಾನೆ. ಇಂಟೆಗ್ರಬಲ್ ಈಕ್ವೇಷನ್ ಅಂದರೆ ಆಫ್ಟರ್ ಸಬ್ಸ್ಟಿಟ್ಯೂಟಿಂಗ್ ಪಿ ಆ್ಯಂಡ್ ಕ್ಯೂ ಇಟ್ ಈಸ್ ಪಾಸಿಬಲ್ ಟು ಇಂಟಿಗ್ರೇಟ್ ದಿಸ್ ಈಕ್ವೇಷನ್ ಅಂತ. ಅವಾಗ ನೀವು ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊಲ್ಯೂಷನ್. ದಿಸ್ ಈಸ್ ದ ಪ್ರೊಸೀಜರ್. ಓಕೆ, ಇದು ಇಂಟಿಗ್ರಬಲ್ ಈಕ್ವೇಷನ್. ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೊಲ್ಯೂಷನ್. ಅದು ಸೊಲ್ಯೂಷನ್ ಬಿಕಮ್ಸ್ ದ ಗಿವನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿರುತ್ತೆ. ಹಾಗಾದರೆ ಚಾರ್-ಪಿಟ್ಸ್ ಈಕ್ವೇಷನ್ಸನ್ನು ತಗೊಳ್ಳೋದು ಹೇಗೆ ನಾವು? ಚಾರ್-ಪಿಟ್ಸ್ ಈಕ್ವೇಷನ್ನ ತಗೊಳ್ಳೋದು ಹೇಗಪ್ಪ ಅಂತಂದರೆ
ಈಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಎಫ್ ಈಸ್ ಡೈರೆಕ್ಟ್ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಈಸ್ ಫಂಕ್ಷನ್ ಆಫ್ ಝಡ್ ಬಟ್ ಝಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಎಫ್ ಈಸ್ ಫಂಕ್ಷನ್ ಆಫ್ ಪಿ ಬಟ್ ಪಿ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್. ಎಫ್ ಈಸ್ ಫಂಕ್ಷನ್ ಆಫ್ ಕ್ಯೂ ಬಟ್ ಕ್ಯೂ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಲ್ವಾ. ಹಾಗಾಗಿ ಇಲ್ಲಿ ಡಿಫ್ರೆಂಟ್ ಡೆರಿವಿಟಿವ್ಸ್ ಬರುತ್ತೆ. ಏನೇನು ಬರುತ್ತೆ, ಎಫ್ ಈಸ್ ಡೈರೆಕ್ಟ್ ಫಂಕ್ಷನ್, ಅದನ್ನು ಎಫ್ ಎಕ್ಸ್ ಅಂತ ಬರಿತೀನಿ. ಡೆಲ್ ಎಫ್ ಬೈ ಡೆಲ್ ಎಕ್ಸ್ ಅಂತ ಬರ್ಕೊಳ್ಳೋ ಬದಲು ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎಫ್ ಎಕ್ಸ್. ಓಕೆ, ಸೊ ಪ್ಲಸ್ ಈಗ ಇಂಡೈರೆಕ್ಟ್ ಎಫ್ ಈಸ್ ಫಂಕ್ಷನ್ ಆಫ್ ಝಡ್ ಮತ್ತು ಡೆಲ್ ಝಡ್ ಬೈ ಡೆಲ್ ಎಕ್ಸ್ ಆಗುತ್ತೆ. ಡೆಲ್ ಝಡ್ ಬೈ ಡೆಲ್ ಎಕ್ಸ್ ಅಂದರೆ ಪಿ ಅಂತ ಬರ್ಕೊಂಡಿದ್ದೀರಾ. ಪ್ಲಸ್ ಈಗ ಎಫ್ ಪಿ ವಿತ್ ರೆಸ್ಪೆಕ್ಟ್ ಟು ಪಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಬಟ್ ಪಿ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಡೆಲ್ ಪಿ ಬೈ ಡೆಲ್ ಎಕ್ಸ್. ಪ್ಲಸ್ ಸೊ ಇಲ್ಲಿ ಎಫ್ ಈಸ್ ಎ ಫಂಕ್ಷನ್ ಆಫ್ ಕ್ಯೂ ಬಟ್ ಕ್ಯೂ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ನೀವು ಪಾರ್ಷಿಯಲಿ ವಿತ್ ರೆಸ್ಪೆಕ್ಟು ಇಷ್ಟು ಮಾಡಿದ್ದಕ್ಕೆ ನಿಮಗೆ ಇದಿಷ್ಟು ಬಂತು, ರೈಟ್. ನಾವು ಸೊ ಈಗ ನಾನೇನು ಮಾಡ್ತೀನಿ, ಅದೇ ರೀತಿ ಜಿನೂ ಕೂಡ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಜಿ ಏನಾಗುತ್ತೆ, ಸೊ ಜಿ ಎಕ್ಸ್ ಪ್ಲಸ್ ಜಿ ಝಡ್ ಇಂಟು ಪಿ ಪ್ಲಸ್ ಜಿ ಪಿ ಇಂಟು ಡೆಲ್ ಪಿ ಬೈ ಡೆಲ್ ಎಕ್ಸ್ ಪ್ಲಸ್ ಜಿ ಕ್ಯೂ ಇಂಟು ಡೆಲ್ ಕ್ಯೂ ಬೈ ಡೆಲ್ ಎಕ್ಸ್ ಸೇಮ್ ಬರುತ್ತೆ. ಇನ್ಸ್ಟೆಡ್ ಆಫ್ ಪಿ ಏನು ಬರುತ್ತೆ ನಿಮಗೆ, ಕ್ಯೂ ಬರುತ್ತೆ ಅಷ್ಟೇ. ಓಕೆ, ಇನ್ಸ್ಟೆಡ್ ಆಫ್ ಎಫ್ ಏನು ಬರುತ್ತೆ ನಿಮಗೆ, ಜಿ ಬರುತ್ತೆ. ಓಕೆ, ಆ್ಯಂಡ್ ದಿಸ್ ಈಕ್ವೇಷನ್ ಇಸ್ ಕಾಲ್ಡ್ ಆಸ್ ಈಕ್ವೇಷನ್ 4. ಇದನ್ನು 4 ಅಂತ ಕರ್ಕೋತೀನಿ. ಸಿಮಿಲರ್ಲಿ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ಸೇಮ್ ಈಕ್ವೇಷನ್ 1 and 2. ಈ 1 and 2ನ ವಿತ್ ರೆಸ್ಪೆಕ್ಟ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಆಗಲೇ ಮಾಡಿದ್ದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದೆ, ಈಗ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಅವಾಗ ಏನು ಬರುತ್ತೆ, ಸೊ ಇನ್ಸ್ಟೆಡ್ ಆಫ್ ಎಕ್ಸ್ ಏನು ಬರುತ್ತೆ, ಎಫ್ ಎಕ್ಸ್ ಬದಲು ಎಫ್ ವೈ ಬಂತು, ಪ್ಲಸ್ ಎಫ್ ಝಡ್ ಅಂತೂ ಗ್ಯಾರಂಟಿ, ಬಟ್ ಡೆಲ್ ಝಡ್ ಬೈ ಡೆಲ್ ವೈ ಬರುತ್ತೆ, ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಕ್ಯೂ. ಪ್ಲಸ್ ಎಫ್ ಪಿನೇ ಬರುತ್ತೆ, ಬಟ್ ಇಲ್ಲಿ ಡೆಲ್ ಪಿ ಬೈ ಡೆಲ್ ವೈ ಬರುತ್ತೆ, ಪ್ಲಸ್ ಎಫ್ ಕ್ಯೂ ಇಂಟು ಡೆಲ್ ಕ್ಯೂ ಬೈ ಡೆಲ್ ವೈ ಈಸ್ ಈಕ್ವಲ್ ಟು 0. ಕಾಲ್ ದಟ್ ಈಕ್ವೇಷನ್ ಆಸ್ 5. ಸಿಮಿಲರ್ಲಿ ಎರಡನೇ ಜಿನ ಮಾಡಿದ್ರೆ ಏನು ಬರುತ್ತೆ, ಜಿ ವೈ ಪ್ಲಸ್ ಜಿ ಝಡ್ ಇಂಟು ಕ್ಯೂ ಪ್ಲಸ್ ಜಿ ಪಿ ಇಂಟು ಡೆಲ್ ಪಿ ಬೈ ಡೆಲ್ ವೈ ಪ್ಲಸ್ ಜಿ ಕ್ಯೂ ಇಂಟು ಡೆಲ್ ಕ್ಯೂ ಬೈ ಡೆಲ್ ವೈ ಈಸ್ ಈಕ್ವಲ್ ಟು 0. ಕಾಲ್ ದಟ್ ಈಕ್ವೇಷನ್ ಆಸ್ ನಂಬರ್ 6. ನಾವೇನು ಮಾಡ್ತೀನಿ ಈಗ ಅಂತಂದರೆ, ಇವೆರಡು ಈಕ್ವೇಷನಿಂದ ಐ ಆಮ್ ಗೋಯಿಂಗ್ ಟು ರಿಮೂವ್ ಡೆಲ್ ಪಿ ಬೈ ಡೆಲ್ ಎಕ್ಸ್, ಡೆಲ್ ಪಿ ಬೈ ಡೆಲ್ ಎಕ್ಸ್ ಇವೆರಡನ್ನು ರಿಮೂವ್ ಮಾಡಬೇಕು. ಅಂದರೆ ಸಾಲ್ವ್ ಮಾಡ್ತೀನಿ ಈಕ್ವೇಷನ್. ಸಾಲ್ವ್ ಮಾಡಿದಾಗ ಇವೆರಡು ರಿಮೂವ್ ಆಗುತ್ತೆ. ಇವು ರಿಮೂವ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಈಕ್ವೇಷನ್ ಬೈ ಜಿ ಪಿ ಆ್ಯಂಡ್ ದಿಸ್ ಈಕ್ವೇಷನ್ ಬೈ ಎಫ್ ಪಿ. ಇದನ್ನು ಜಿ ಪಿಯಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಇದನ್ನು ಎಫ್ ಪಿಯಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಜಿ ಪಿ ಡೆಲ್ ಪಿ ಬೈ ಡೆಲ್ ಎಕ್ಸ್ ಏನಾಗುತ್ತೆ, ರಿಮೂವ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಏನು ಉಳ್ಕೊಳ್ಳುತ್ತೆ ನೋಡಿ, ಜಿ ಪಿಯಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಬರೋ ಈಕ್ವೇಷನ್ ಯಾವ ಫಾರ್ಮಲ್ಲಿ ಇರುತ್ತೆ, ಇನ್ನೊಂದು ಶೀಟಲ್ಲಿ ಬರಿತೀನಿ ನೋಡಿ, ಅದಕ್ಕೆಂದ್ರೆ ಅದು ತುಂಬ ಲೆಂತಿ ಆಗುತ್ತೆ, ಆಮೇಲೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಲುಕ್ ಹಿಯರ್, ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಯಿತು, ಲುಕ್ ಹಿಯರ್ ಇವೆರಡಕ್ಕೆ ಈಕ್ವೇಷನ್ಗೆ ಅಲ್ವಾ. ಸೊ ದೀಸ್ ಟು, ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಇವೆರಡು ಈಕ್ವೇಷನ್ಗೆ ಒಂದನ್ನು ಜಿ ಪಿಯಿಂದ ಒಂದು ಎಫ್ ಪಿಯಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಏನು ಬರುತ್ತೆ, ಎಫ್ ಎಕ್ಸ್ ಜಿ ಪಿ ಮೈನಸ್ ಜಿ ಎಕ್ಸ್ ಎಫ್ ಪಿ ಪ್ಲಸ್ ಎಫ್ ಝಡ್ ಜಿ ಪಿ ಮೈನಸ್ ಜಿ ಝಡ್ ಎಫ್ ಪಿ ಹೋಲ್ ಥಿಂಗ್ ಇಂಟು ಪಿ ಇಸ್ ಕಾಮನ್, ಪ್ಲಸ್ ಇಲ್ಲಿ ಇವೆರಡು ಟರ್ಮ್ ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳ್ಕೊಳುತ್ತೆ, ಎಫ್ ಕ್ಯೂ ಇಂಟು ಜಿ ಪಿ ಪ್ಲಸ್ ಜಿ ಕ್ಯೂ ಇಂಟು ಎಫ್ ಪಿ ಹೋಲ್ ಥಿಂಗ್ ಇಂಟು ಡೆಲ್ ಕ್ಯೂ ಬೈ ಡೆಲ್ ಎಕ್ಸ್ ಇಸ್ ಕಾಮನ್ ಇಸ್ ಈಕ್ವಲ್ ಟು 0 ಆಯಿತು. ಹೌದೇನಪ್ಪ, ಹೌದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇದೇ ರೀತಿ ಈ ಈಕ್ವೇಷನ್ ಇವೆರಡರಿಂದ ಏನು ಮಾಡ್ತೀನಪ್ಪ ಅಂದರೆ, ಫ್ರಮ್ ದೀಸ್ ಟು ಈಕ್ವೇಷನ್ ಡೆಲ್ ಪಿ ಬೈ ಡೆಲ್ ವೈನ ರಿಮೂವ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ರಿಮೂವ್ ಡೆಲ್ ಪಿ ಬೈ ಡೆಲ್ ವೈ, 21 ಮತ್ತು 22 ಇಂದ. ಸೊ ನಾನು ಡೆಲ್ ಕ್ಯೂ ಬೈ ಡೆಲ್ ವೈನ ರಿಮೂವ್ ಮಾಡ್ತೀನಿ. ಡೆಲ್ ಕ್ಯೂ ಬೈ ಡೆಲ್ ವೈನ ರಿಮೂವ್ ಮಾಡಬೇಕು ಅಂತಂದರೆ, ಸೊ ಡೆಲ್ ಕ್ಯೂ ಬೈ ಡೆಲ್ ವೈ, ಇದು ಡೆಲ್ ಕ್ಯೂ ಬೈ ಡೆಲ್ ವೈ, ಇವೆರಡನ್ನು ರಿಮೂವ್ ಮಾಡಬೇಕು ಅಂದರೆ ಇದನ್ನು ಜಿ ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಲ್ವಾ, ಇದನ್ನು ಎಫ್ ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಡೆಲ್ ಕ್ಯೂ ಬೈ ಡೆಲ್ ವೈ. ಓಕೆ,
ಸೊ ಅವಾಗ ನೋಡಿ ಇದನ್ನು ಜಿ ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಇದನ್ನು ಎಫ್ ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಆವಾಗ ಈ ಟರ್ಮ್ ಏನಾಗುತ್ತೆ, ಇವೆರಡು ಟರ್ಮು ರಿಮೂವ್ ಆಗ್ತವೆ. ಸೊ ಅವಾಗ ಏನು ಬರುತ್ತೆ ನೋಡಿ, ಇದು ಈ ಟರ್ಮ್ ರಿಮೂವ್ ಆಗುತ್ತೆ. ಅವಾಗ ಏನು ಬರುತ್ತೆ, ಎಫ್ ವೈ ಇಂಟು ಜಿ ಕ್ಯೂ ಮೈನಸ್ ಜಿ ವೈ ಇಂಟು ಏನಾಯ್ತಪ್ಪ ಎಫ್ ಕ್ಯೂ, ಓಕೆ, ಪ್ಲಸ್ ಎಫ್ ಪಿ ಇಂಟು ಜಿ ಕ್ಯೂ ಮೈನಸ್ ಜಿ ಪಿ ಇಂಟು ಎಫ್ ಕ್ಯೂ ಹೋಲ್ ಥಿಂಗ್ ಇಂಟು. ಸೊ ಇಲ್ಲಿ ಬಿಟ್ಬಿಟ್ಟೆ ಅನ್ಸುತ್ತೆ, ನಾನು ಈ ಟರ್ಮ್ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿನಿ ಡೈರೆಕ್ಟಾಗಿ. ಸೊ ಇಲ್ಲಿ ಏನು ಬರುತ್ತೆ, ಈ ಟರ್ಮ್ ಏನು ಬರುತ್ತೆ, ಎಫ್ ಝಡ್ ಇಂಟು ಜಿ ಕ್ಯೂ ಮೈನಸ್ ಜಿ ಝಡ್ ಇಂಟು ಎಫ್ ಕ್ಯೂ ಹೋಲ್ ಥಿಂಗ್ ಇಂಟು ಕ್ಯೂ, ಆಮೇಲೆ ಪ್ಲಸ್ ಈ ಟರ್ಮ್ ಇಂಟು ಡೆಲ್ ಪಿ ಬೈ ಡೆಲ್ ವೈ ಇಸ್ ಈಕ್ವಲ್ ಟು 0 ಬಂತು. ಸೊ ಇದನ್ನು ಈಕ್ವೇಷನ್ 7 ಅಂತೀನಿ, ಇದನ್ನು ಈಕ್ವೇಷನ್ 8 ಅನ್ಕೋತೀನಿ. ಓಕೆ ಓಕೆ. ಸೊ ನಾವು ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಡೆಲ್ ಪಿ ಬೈ ಡೆಲ್ ವೈ ಅಂದರೆ ಏನಾಗುತ್ತೆ, ಡೆಲ್ ಪಿ ಬೈ ಡೆಲ್ ವೈ ಅಂದರೆ ಡೆಲ್ ಬೈ ಡೆಲ್ ವೈ ಆಫ್ ಪಿ ಅಂದ್ರೇನು, ಡೆಲ್ ಝಡ್ ಬೈ ಡೆಲ್ ಎಕ್ಸ್ ಅಂತ. ಹಾಗಾದ್ರೆ ಏನಾಯಿತು, ಡೆಲ್ ಸ್ಕ್ವೇರ್ ಝಡ್ ಬೈ ಡೆಲ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸಿಮಿಲರ್ಲಿ ನಿಮಗೆ ಡೆಲ್ ಕ್ಯೂ ಬೈ ಡೆಲ್ ಎಕ್ಸ್ ಅಂದರೆ ಏನಾಗುತ್ತೆ, ಸೊ ಡೆಲ್ ಬೈ ಡೆಲ್ ಎಕ್ಸ್ ಆಫ್ ಕ್ಯೂ ಅಂದರೆ ಡೆಲ್ ಝಡ್ ಬೈ ಡೆಲ್ ವೈ ಅಂತ. ಕ್ಯೂ ಅಂದರೆ ಡೆಲ್ ಝಡ್ ಬೈ ಡೆಲ್ ವೈ ಏನಾಗುತ್ತೆ, ಡೆಲ್ ಸ್ಕ್ವೇರ್ ಬೈ ಡೆಲ್ ಎಕ್ಸ್ ಇಂಟು ಡೆಲ್ ವೈ, ಡೆಲ್ ಸ್ಕ್ವೇರ್ ಝಡ್ ಬೈ ಡೆಲ್ ಎಕ್ಸ್ ಇಂಟು ಡೆಲ್ ವೈ. ಈ ಟರ್ಮು ಮತ್ತು ಈ ಟರ್ಮು ಏನಾಯಿತು, ಇವೆರಡು ಈಕ್ವಲ್. ಅಂದರೆ ನೀವು ಕಳೆಯೋದ್ರಿಂದ ಏನಾಗುತ್ತೆ, 0 ಆಗಿಬಿಡುತ್ತೆ. ಲುಕ್ ಹಿಯರ್, ಈಕ್ವೇಷನ್ 7ನಲ್ಲಿ ಹಿಂಗಿದೆ ರೈಟ್, ಈಕ್ವೇಷನ್ 7ನಲ್ಲಿ. ಸೊ ಇದು ಮೈನಸ್ ಸೈನ್, ಇದು ನಾಟ್ ಪ್ಲಸ್. ಸೊ ಈಕ್ವೇಷನ್ 7 ಈಕ್ವೇಷನ್ 8 ಇಲ್ಲಿ ಎಫ್ ಪಿ ಜಿ ಕ್ಯೂ ಇಲ್ಲಿದೆ, ಇಲ್ಲಿದೆ, ಇಲ್ಲಿ ಎಫ್ ಕ್ಯೂ ಜಿ ಪಿ ಪ್ಲಸ್ ಇದೆ, ಇದಕ್ಕೆ ಮೈನಸ್ ಇದೆ. ಅಂದರೆ ಉಲ್ಟಾ ಮಾಡಿಕೊಂಡ್ರೆ ಏನಾಗುತ್ತೆ, ಮೈನಸ್ ಸೈನ್ ಬರುತ್ತೆ. ಹಾಗಾದರೆ ಇವೆರಡು ಈಕ್ವೇಷನ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಈ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ ರೈಟ್. ಸೊ ಅವಾಗ ಏನು ಮಾಡ್ಬೋದು, ಉಳಿದಿದ್ದು ಏನಾಗುತ್ತೆ, ಎರಡು ಆ್ಯಡ್ ಮಾಡಿರೋದ್ರಿಂದ ಎಫ್ ಎಕ್ಸ್ ಜಿ ಪಿ, ಓಕೆ, ಪ್ಲಸ್ ಎಫ್ ವೈ ಜಿ ಕ್ಯೂ, ಓಕೆ, ಎಫ್ ವೈ ಜಿ ಕ್ಯೂ ಮೈನಸ್ ಜಿ ಎಕ್ಸ್ ಎಫ್ ಪಿ ಮೈನಸ್ ಜಿ ವೈ ಎಫ್ ಕ್ಯೂ, ಓಕೆ, ಪ್ಲಸ್ ಎಫ್ ಝಡ್ ಜಿ ಪಿ ಮೈನಸ್ ಜಿ ಝಡ್ ಎಫ್ ಪಿ ಹೋಲ್ ಇಂಟು ಪಿ ಪ್ಲಸ್ ಎಫ್ ಝಡ್ ಜಿ ಕ್ಯೂ ಮೈನಸ್ ಜಿ ಝಡ್ ಎಫ್ ಕ್ಯೂ ಹೋಲ್ ಥಿಂಗ್ ಇಂಟು ಕ್ಯೂ ಇಸ್ ಈಕ್ವಲ್ ಟು 0 ಉಳ್ಕೊಂತು. ಈ ಈಕ್ವೇಷನ್ ಉಳ್ಕೊಂತು. ಇದನ್ನು ನಾನು ಏನು ಮಾಡ್ಕೊತೀನಿ, ರೀಅರೇಂಜ್ ಮಾಡ್ಕೊತೀನಿ. ಏನು, ಜಿ ಎಕ್ಸ್ ಕೋಎಫಿಷಿಯಂಟ್ ಇರೋದೆಲ್ಲ ಒಂದು ಕಡೆಗೆ ಬರ್ಕೋತೀನಿ, ಜಿ ವೈ ಕೋಎಫಿಷಿಯಂಟ್ ಇರೋದೆಲ್ಲ ಒಂದು ಕಡೆಗೆ ಬರ್ಕೋತೀನಿ, ಜಿ ಝಡ್ ಕೋಎಫಿಷಿಯಂಟ್ ಇರೋದು ಒಂದು ಕಡೆ, ಜಿ ಪಿ ಇರೋದು ಒಂದು ಕಡೆ, ಜಿ ಕ್ಯೂ ಇರೋದು ಒಂದು ಕಡೆ. ಆ ಥರ ನಾನು ಏನು ಮಾಡ್ಕೋತೀನಿ, ಸಪ್ರೇಟ್ ಮಾಡ್ಕೋತೀನಿ. ದೆನ್ ಏನಾಗುತ್ತೆ, ಸೊ ಜಿ ಎಕ್ಸ್ ನೋಡಪ್ಪ ಎಲ್ಲಿದೆ, ಜಿ ಎಕ್ಸ್ ಇರೋದು ಇಲ್ಲಿ ಅಲ್ವಾ, ಅಂದರೆ ಏನಾಯಿತು, ಮೈನಸ್ ಎಫ್ ಪಿ ಇಂಟು ಜಿ ಎಕ್ಸ್ ಆಯಿತು. ಅದೇ ರೀತಿ ಜಿ ಕ್ಯೂ ಇರೋವಂಥದ್ದು, ಜಿ ವೈ ಇರೋವಂಥದ್ದು ಮೈನಸ್ ಎಫ್ ಕ್ಯೂ ಇಂಟು ಜಿ ವೈ ಆಯಿತು. ಅದೇ ರೀತಿ ಜಿ ಝಡ್ ಇರೋವಂಥದ್ದು, ಜಿ ಝಡ್ ನೋಡಿ, ಇಲ್ಲಿ ಒಂದು ಜಿ ಝಡ್ ಇದೆ, ಇಲ್ಲಿ ಒಂದು ಜಿ ಝಡ್ ಇದೆ ಅಲ್ವಾ. ಸೊ ಇವೆರಡರಲ್ಲಿ ಮೈನಸ್ ಕಾಮನ್ ತಗೊಂಡ್ರೆ ಏನಾಯಿತು, ಪಿ ಇಂಟು ಎಫ್ ಪಿ ಪ್ಲಸ್ ಕ್ಯೂ ಇಂಟು ಎಫ್ ಕ್ಯೂ ಉಳ್ಕೊಂತು, ಹೋಲ್ ಥಿಂಗ್ ಇಂಟು ಜಿ ಝಡ್ ಪ್ಲಸ್. ಈಗ ಜಿ ಪಿ ತಗೊಂಡ್ರೆ ಎಫ್ ಎಕ್ಸ್ ಪ್ಲಸ್ ಪಿ ಎಫ್ ಝಡ್ ಇಂಟು ಜಿ ಪಿ. ಜಿ ವೈ ತಗೊಂಡ್ರೆ ಎಫ್ ವೈ ಪ್ಲಸ್ ಕ್ಯೂ ಎಫ್ ಝಡ್ ಇಂಟು ಜಿ ವೈ ಜಿ ಕ್ಯೂ ಇಸ್ ಈಕ್ವಲ್ ಟು 0 ಆಯಿತು. ಜಿ ಕ್ಯೂ ಇದು ಹೆಂಗೆ ಕಾಣಿಸ್ತಾ ಇದೆ ನಿಮಗೆ ಈಕ್ವೇಷನ್ನು. ಸೊ ಸಮಥಿಂಗ್ ಇಂಟು ಡೆಲ್ ಎಕ್ಸ್ ಬೈ ಡೆಲ್ ಝಡ್ ಬೈ ಡೆಲ್ ಎಕ್ಸ್, ಸಮಥಿಂಗ್ ಇಂಟು ಡೆಲ್ ಝಡ್ ಬೈ ಡೆಲ್ ವೈ. ಹಂಗೆ ಇಲ್ಲಿ ವೇರಿಯಬಲ್ಸು ಭಾಳ ಇರೋದ್ರಿಂದ ನಿಮಗೆ ಪಿ ಇಂಟು ಪಿ ಪ್ಲಸ್ ಕ್ಯೂ ಇಂಟು ಕ್ಯೂ ಇಸ್ ಈಕ್ವಲ್ ಟು ಆರ್ ಇತ್ತು, ಯಾಕೆಂದರೆ ಎರಡೇ ವೇರಿಯಬಲ್ ಇತ್ತು. ಇಲ್ಲಿ ಭಾಳ ವೇರಿಯಬಲ್ದಿಂದ ಹೆಂಗಿದೆ, ಕ್ಯಾಪಿಟಲ್ P1 ಇಂಟು ಸ್ಮಾಲ್ p1 ಪ್ಲಸ್ ಕ್ಯಾಪಿಟಲ್ P2 ಇಂಟು ಸ್ಮಾಲ್ p2 ಪ್ಲಸ್ ಕ್ಯಾಪಿಟಲ್ P3 ಇಂಟು ಸ್ಮಾಲ್ p3 ಪ್ಲಸ್ ಎಷ್ಟು 5 ಟರ್ಮ್ ಇದೆ, ಕ್ಯಾಪಿಟಲ್ P4 ಇಂಟು ಸ್ಮಾಲ್ p4 ಪ್ಲಸ್ ಕ್ಯಾಪಿಟಲ್ P5 ಇಂಟು ಸ್ಮಾಲ್ p5. ಓಕೆ, ಸೊ 1 2 3 4 5 ಇಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಅಂದರೆ ಇಟ್ ಈಸ್ ಆಲ್ಸೋ ಇನ್ ಲೆಗ್ರಾಂಜೆ ಫಾರ್ಮ್ ಅಂತ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ನಮಗೆ ಏನೂ ಇಲ್ಲ, ಇಲ್ಲಿ ಆರ್ ಅನ್ನೋದಕ್ಕೆ ಏನೂ ಇಲ್ಲ, ಆರ್ ಅನ್ನೋದಕ್ಕೆ ಏನಿದೆ 0 ಇದೆ
ಆರ್ ಅನ್ನೋದಕ್ಕೆ ಏನಿದೆ 0 ಇದೆ. ಓಕೆ, ಸೊ ಇದನ್ನು ನಾನು ಆಕ್ಸಿಲರಿ ಫಾರ್ಮಲ್ಲಿ ಬರ್ಕೋಬೋದು. ಹೆಂಗೆ ಬರಿತೀರ ಅವಾಗ? dx/P1 ಅಂತ, ಕ್ಯಾಪಿಟಲ್ P1 ಅಂತ. ಇದಕ್ಕೆ ಹೆಂಗೆ ಬರ್ತಿದ್ವಿ ಲ್ಯಾಗ್ರಾಂಜ್ ಫಾರ್ಮ್? ಅದೇ ರೀತಿ ಕ್ಯಾಪಿಟಲ್ P1 ಅಂದರೆ -fp ದಿಸ್ ಈಕ್ವಲ್ ಟು dy/-fq ದಿಸ್ ಈಕ್ವಲ್ ಟು dz/- ಆಫ್ pfp ಪ್ಲಸ್ qfq ಅಂತ. ದಿಸ್ ಈಕ್ವಲ್ ಟು dp ಬೈ ಯಾವುದಿದೆ fx ಪ್ಲಸ್ pfz. ದಿಸ್ ಈಕ್ವಲ್ ಟು dq/fy ಪ್ಲಸ್ qfz. ದಿಸ್ ಈಕ್ವಲ್ ಟು dg, ಫಂಕ್ಷನ್ ಯಾವುದಿದೆ g ಇದೆ ಇಲ್ಲಿ, ವೇರಿಯಬಲ್ ಡಿಪೆಂಡೆಂಟ್ ವೇರಿಯಬಲ್ dg/, ಸೊ r ಬರೀಬೇಕು, r ಅಂದರೆ ವ್ಯಾಲ್ಯೂ ಈಸ್ 0. ಸೊ ದೀಸ್ ಈಕ್ವೇಷನ್ಸ್ ಆರ್ ನೋನ್ ಆ್ಯಸ್, ಇವನ್ನೇನಂತ ಕರಿತೀವಪ್ಪ ಅಂದರೆ ನಾವು ಚಾರ್ಪಿಟ್ಸ್ ಈಕ್ವೇಷನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಚಾರ್ಪಿಟ್ಸ್ ಈಕ್ವೇಷನ್ಸ್ ಅಂತ ಕರಿತೀವಿ, ರೈಟ್? ಸೊ ಈಗ ನಿಮಗೀಗ ಚಾರ್ಪಿಟ್ಸ್ ಈಕ್ವೇಷನ್ ಎಂದು ಒಂದು ಕಾನ್ಸೆಪ್ಟ್ ಗೊತ್ತಾಗಿದೆ. ಇದನ್ನು ಉಪಯೋಗಿಸ್ಕೊಂಡು ಈಗ ಒಂದು ಎಕ್ಸಾಂಪಲ್ ನೋಡೋಣ, ಹೆಂಗೆ ಸಾಲ್ವ್ ಮಾಡ್ಬೇಕು ನಾವು ಪ್ರಾಬ್ಲಮ್ನ ಅಂತೇಳಿ ನೋಡೋಣ, ರೈಟ್? ಈಗ ನಾನು ಒಂದು ಈಕ್ವೇಷನ್ ಕೊಡ್ತೀನಿ. ಫೈಂಡ್ ದಿ ಜನರಲ್ ಸೊಲ್ಯೂಷನ್, ಜನರಲ್ ಇಂಟೆಗ್ರಲ್ ಆರ್ ಜನರಲ್ ಸೊಲ್ಯೂಷನ್ ಆಫ್ ದಿ ನಾನ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ p²x ಪ್ಲಸ್ q²y ಇಸ್ ಈಕ್ವಲ್ ಟು z. ನನಗೆ ಈಕ್ವೇಷನ್ ಹೆಂಗಿರಬೇಕು? ಇಟ್ ಮಸ್ಟ್ ಬಿ ಆಫ್ ದಿ ಫಾರ್ಮ್ xyz pq ಇಸ್ ಈಕ್ವಲ್ ಟು 0 ಫಾರ್ಮಲ್ಲಿರಬೇಕು. ಹಂಗೆ ಬರಬೇಕಂದ್ರೆ ಇದನ್ನ ಹೆಂಗೆ ಬರೀಬೇಕು ನಾನು? p²x ಪ್ಲಸ್ q²y ಮೈನಸ್ z ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಈಗ ಈ ಫಾರ್ಮಿಗೆ ಬಂತು. ಈಗ ಅಕಾರ್ಡಿಂಗ್ ಟು ಚಾರ್ಪಿಟ್ಸ್ ಮೆಥಡ್ ನೀವೇನು ಮಾಡಬೇಕು? ಡೆರಿವೇಟಿವ್ಸ್, ರಿಕ್ವೈರ್ಡ್ ಡೆರಿವೇಟಿವ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ್ದು? ಎಫ್ ಎಕ್ಸ್ ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ? ಸೊ ನಿನಗೆ ಈಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇದು ಒಂದೇ ಟರ್ಮ್ ಇರೋದಿಲ್ಲಿ, ಅಂದರೆ p² ಅಷ್ಟೇ ಉಳ್ಕೊಳ್ತು. ಎಫ್ ವೈ ಅಂದರೆ q² ಅಷ್ಟೇ ಉಳ್ಕೊಳ್ತು. ಎಫ್ ಝಡ್ ಅಂದರೆ -1 ಅಲ್ವಾ? ಸೊ ಎಫ್ ಪಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಪಿ ಅಂದರೆ 2p ಪಕ್ಕದಲ್ಲಿ x. ಎಫ್ ಕ್ಯೂ ಅಂದರೆ 2q ಪಕ್ಕದಲ್ಲಿ y ಆಸ್ ಇಟ್ ಈಸ್, ರೈಟ್? ಇವು ಡೆರಿವೇಟಿವ್ಸ್ ಬಂತು. ಈಗ ನೀವು ಚಾರ್ಪಿಟ್ಸ್ ಈಕ್ವೇಷನ್ಸನ್ನು ಕನ್ಸಿಡರ್ ಮಾಡಬೇಕು. ಚಾರ್ಪಿಟ್ಸ್ ಈಕ್ವೇಷನ್ಸ್ ಅಂದರೆ ಈ ಈಕ್ವೇಷನ್ಸ್ ಅಲ್ವಾ? dx/-fp ಇದೇನಿದೆ ಇವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನೀವು ಡೆರಿವೇಟಿವ್ಸನ್ನು. ಡೆರಿವೇಟಿವ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? dx/-fp ಇದೆ, -fp ಅಂದರೆ -2px ಆಯಿತು. ದಿಸ್ ಈಕ್ವಲ್ ಟು dy/-fq ಅಂತ, -fq ಅಂದರೆ ನೋಡಿ -2qy ಆಯಿತು. ದಿಸ್ ಈಕ್ವಲ್ ಟು dz/ ಮೈನಸ್ ಆಫ್ pfp ಪ್ಲಸ್ qfq ಅಂತ, pfp ಪ್ಲಸ್ qfq ಅಂತ ಅಂದರೆ ಏನಾಯಿತು? ಮೈನಸ್ ಆಫ್ pfp ಅದನ್ನು ಮಾಡಿಕೊಂಡ್ರೆ ಏನಾಯಿತು? 2p²x ಪ್ಲಸ್ 2q²y ಅಂತ ಬಂತು. ದಿಸ್ ಈಕ್ವಲ್ ಟು dp ಡಿವೈಡ್ ಬೈ fx ಪ್ಲಸ್ pfz. fx ಅಂದರೆ p², pfz ಅಂತಂದರೆ fz ಅಂದರೆ -1. ಹಾಗಾದ್ರೆ ಏನು ಬರುತ್ತೆ ಇಲ್ಲಿ? ಸೊ ಇಟ್ ಬಿಕಮ್ಸ್ p² - p ಆಯಿತು. ದಿಸ್ ಈಕ್ವಲ್ ಟು dq/fy ಪ್ಲಸ್ qfz ಅಂತ, ಅಲ್ಲಿ ಏನು ಬರುತ್ತೆ ನಿಮ್ಗೆ? ಹಾಗಾದರೆ q² - q ಬಂತು. ಈಗ ಇಂಡಿಪೆಂಡೆಂಟಾಗಿ ಇದೇ ಈಕ್ವೇಷನ್ಗಳು ಯಾವುದೋ ಒಂದೋ ಎರಡನ್ನ ಇಟ್ಕೊಂಡು ನಾವು ಇಲ್ಲಿ ಪಿನ ಮತ್ತು ಕ್ಯೂನ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮಲ್ಟಿಪ್ಲೈಯರ್ಸ್ ಚೂಸ್ ಮಾಡ್ತೀವಲ್ವ, ಆ ಫಾರ್ಮಲ್ಲಿ ಮಾಡಬೇಕಾಗುತ್ತೆ. ಒಂದು 2 ಪ್ರಾಬ್ಲಮ್ಸ್ ಮಾತ್ರ ಈ ಫಾರ್ಮಲ್ಲಿ ಬರುತ್ತೆ, ಉಳಿದಿದ್ದು ಈಸಿಯಾಗಿ ಬಂದುಬಿಡುತ್ತೆ. ಇಲ್ಲಿ ಮಲ್ಟಿಪ್ಲೈಯರ್ಸ್ ಥರ ಚೂಸ್ ಮಾಡ್ಕೋಬೇಕು, ಅಂದರೆ ಈಕ್ವೇಟ್ ಮಾಡಿಕೊಂಡು ನೀವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವುದಕ್ಕೆ? ಪಿಗೆ ಮತ್ತು ಕ್ಯೂಗೆ. ಸೊ ಹೆಂಗೆ ಕನ್ಸಿಡರ್ ಮಾಡ್ತೀನಪ್ಪ ನಾನು ಅಂತಂದರೆ p² × dx ಪ್ಲಸ್ 2px × dp ತಗೊಳ್ತೀನಿ. ಅಂದರೆ dxಗೆ p² ಮಲ್ಟಿಪ್ಲೈ ಮಾಡ್ಕೋತೀನಿ. ಏನು ಬರುತ್ತೆ ಇಲ್ಲಿ? -2p³ x ಆಯಿತು, ಹೌದೇನಪ್ಪ? 2px × dp, ಇದಕ್ಕೆ 2px ಮಲ್ಟಿಪ್ಲೈ ಮಾಡ್ಕೋತೀನಿ dpಗೆ. ಏನಾಗುತ್ತೆ ಅವಾಗ? ಪ್ಲಸ್ 2p³ x, ಓಕೆ, ಮೈನಸ್ 2p² x ಆಯಿತು. ಇಲ್ಲಿ ಇದು ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಬರುತ್ತೆ ಇದ್ರ ಕೆಳಗಡೆ? ಸೊ ರಿಮೈನಿಂಗ್ ಈಸ್ ಓನ್ಲಿ -2p² x ಅಷ್ಟೇ ಉಳ್ಕೊಳ್ಳುತ್ತೆ. 2p² x ಅಷ್ಟೇ ಉಳ್ಕೊಂಡು ಇದನ್ನು ಐ ಆಮ್ ಗೋಯಿಂಗ್ ಟು ಈಕ್ವೇಟ್ ಇಟ್ ಟು q² × dy ಪ್ಲಸ್ 2qy × dqಗೆ ನಾನು ಈಕ್ವೇಟ್ ಮಾಡ್ಕೋತೀನಿ. ಈಕ್ವೇಟ್ ಮಾಡ್ಕೊಂಡಾಗ ಇಲ್ಲೇನು ಉಳಿಯುತ್ತೆ? ಅದೇ ರೀತಿ ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿಕೊಂಡ್ರೆ -2q²y ಉಳ್ಕೊಳ್ಳುತ್ತೆ. ಎರಡು ಕಡೆ -2 - 2ನ ಹೊಡೆದಾಕ್ಬೋದು ನಿಮಗೆ.
ಇಲ್ಲಿ ಪಿ ಸ್ಕ್ವೇರ್ ಎಕ್ಸ್, ಇಲ್ಲಿ ಕ್ಯೂ ಸ್ಕ್ವೇರ್ ವೈ ಉಳಿತು. ನೋಡಿ, ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್. ನ್ಯೂಮರೇಟ್ರಲ್ಲಿ ಏನಿದೆ ಅದೇ ಫಾರ್ಮಲ್ಲಿ ಬರ್ತಾ ಇದೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ನ್ಯೂಮರೇಟರ್. ಹೌದಾ ಇಲ್ವಾ? ನ್ಯೂಮರೇಟರ್ ಕಾಣ್ತಾ ಇದೆ ನಿಮಗೆ, ರೈಟ್? ಸೊ ಇಲ್ಲಿ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲೂ ಕೂಡ ನ್ಯೂಮರೇಟರ್ ಇದೆ. ಆವಾಗ ನಿಮಗೆ ಇಂಟಿಗ್ರೇಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಅಪಾನ್ ಇಂಟಿಗ್ರೇಷನ್ ಏನು ಬಂದ್ಬಿಡುತ್ತೆ? ಲಾಗ್ ಆಫ್ ಪಿ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಕ್ಯೂ ಸ್ಕ್ವೇರ್ ವೈ, ಹೌದೇನಪ್ಪ, ಪ್ಲಸ್ ಲಾಗ್ ಆಫ್ ಸಮ್ ಕಾನ್ಸ್ಟೆಂಟ್ ಎ ಅಂತ ಬರ್ಕೋತೀನಿ. ಲಾಗ್ ಆಫ್ ಸಮ್ ಕಾನ್ಸ್ಟೆಂಟ್ ಎ ಅಂತ. ಲಾಗನ್ನು ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಬೈ ರಿಮೂವಿಂಗ್ ಲಾಗ್ ಯು ಆರ್ ಗೋಯಿಂಗ್ ಟು ಗೆಟ್ ಪಿ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕ್ಯೂ ಸ್ಕ್ವೇರ್ ವೈ ಅಂತ ಬಂದ್ಬಿಟ್ಟು. ಇಲ್ಲಿ ಪಿ ಸ್ಕ್ವೇರಲ್ಲಿ ಕ್ಯೂ ಸ್ಕ್ವೇರ್ ಇದೆ, ನನಗೆ ಹಂಗೆ ಬರೋಂಗಿಲ್ಲ, ಇಂಡಿಪೆಂಡೆಂಟಾಗಿ ಬರಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ ಈಗ? ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ಗಿವನ್ ಈಕ್ವೇಷನ್. ನೋಡಿ, ಇಲ್ಲಿ ನಿಮಗೆ ಬಂದಿರೋದು, ನಿಮಗೆ ಬಂದಿರೋದೇನಿದೆ? ಪಿ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕ್ಯೂ ಸ್ಕ್ವೇರ್ ವೈ ಇದೆ. ಬಟ್ ಕೊಟ್ಟಿರೋ ಈಕ್ವೇಷನ್ ಹೆಂಗಿದೆ? ಪಿ ಸ್ಕ್ವೇರ್ ಎಕ್ಸ್ ಪ್ಲಸ್ ಕ್ಯೂ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಝಡ್ ಅಂತ ಇದೆ. ಇಲ್ಲಿ ನೀವು ಪಿ ಸ್ಕ್ವೇರ್ ಎಕ್ಸ್ ಬದಲು ಏನು ಮಾಡ್ಬೋದು? ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎ ಇಂಟು ಕ್ಯೂ ಸ್ಕ್ವೇರ್ ವೈ ಪ್ಲಸ್ ಕ್ಯೂ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು ಝಡ್ ಆಯಿತು. ಇಲ್ಲಿ ಕ್ಯೂ ಸ್ಕ್ವೇರ್ ಕಾಮನ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತಪ್ಪ ನಿಮಗೆ? ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ ನಿಮಗೆ? ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಝಡ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಝಡ್ ಡಿವೈಡ್ ಬೈ ಸೊ ಎ ಪ್ಲಸ್ 1 ಇಂಟು ವೈ ಅಂತ ಬಂದ್ಬಿಡುತ್ತೆ. ನೋಡಿ, ಇದನ್ನು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್. ಇದರಲ್ಲಿ ಕ್ಯೂ ಸ್ಕ್ವೇರ್ನ ಕಾಮನ್ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕ್ಯೂ ಸ್ಕ್ವೇರ್ ನಿಮ್ಗೆ ಈಗ ಬಂತು. ನೀವು ಬೇಕಾಗಿರೋದೇನು? ಕ್ಯೂ ಅಂದರೆ ಏನು? ಸ್ಕ್ವೇರ್ ರೂಟ್ ಆಫ್ ಝಡ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ 1 ಇಂಟು ಸ್ಕ್ವೇರ್ ರೂಟ್ ಆಫ್ ವೈ ಇಂಟು ರೂಟ್ ವೈ ಬರಿಬೋದನ್ನಪ್ಪ ಹಿಂಗೆ, ಇಲ್ಲ ರೂಟ್ ಒಳಗಡೆ ಬರ್ಕೊಟ್ರೆ ನೋ ಪ್ರಾಬ್ಲಮ್. ಇದು ನಿಮ್ಗೆ ಕ್ಯೂ ಆಯಿತು. ಕ್ಯೂ ಅಲ್ಲಿ ನೋಡಿ ಏನಾದರೂ ಪಿ ಕಾಣ್ತಾ ಇದೆಯಾ? ಈಗ ಇದು ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ವೈ ಝಡ್ ವಿತ್ ಸಮ್ ಕಾನ್ಸ್ಟೆಂಟ್, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎ ಇದೆ. ದಟ್ಸ್ ವೈ ಇದು ನನಗೆ ಬೇಕಾಗಿರುವಂಥದ್ದು. ಈಗ ಕ್ಯೂ ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ನೀವು ಪಿಗೆ ಕ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈ ಈಕ್ವೇಷನಲ್ಲಿ ನಮಗೇನು ಬಂದಿತ್ತಲ್ವ ಸಾಲ್ವ್ ಮಾಡಿದಾಗ ಆ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿನಗೆ ಪಿ ಸಿಗುತ್ತೆ. ಪಿ ಸ್ಕ್ವೇರ್ ಎಕ್ಸ್ ಇದೆ ಇಸ್ ಈಕ್ವಲ್ ಟು ಎ ವೈ ಇಂಟು ಕ್ಯೂ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಝಡ್ ಸ್ಕ್ವೇರ್ ಡಿವೈಡ್ ಬೈ ಝಡ್ ಡಿವೈಡ್ ಬೈ ಎ ಪ್ಲಸ್ 1 ಇಂಟು ವೈ ಅಂತ. ಕ್ಯೂ ಸ್ಕ್ವೇರ್ ಅಂದ್ರೆ ಏನಪ್ಪ? ಝಡ್ ಡಿವೈಡ್ ಬೈ ಎ ಪ್ಲಸ್ 1 ಇಂಟು ವೈ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ವೈ ಕ್ಯಾನ್ಸಲ್ ಆಯಿತು. ಹಾಗಾದರೆ ಪಿ ಸ್ಕ್ವೇರ್ ಏನಾಯಿತು? ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಝಡ್ ಡಿವೈಡ್ ಬೈ ಎ ಪ್ಲಸ್ 1 ಇಂಟು ಎಕ್ಸ್ ಆಯಿತು. ಎ ಝಡ್ ಇಂಟು ಎಕ್ಸ್ ಆಯಿತು. ನನಗೆ ಬೇಕಾಗಿರೋದೇನು? ಪಿ. ಹಾಗಾದರೆ ಪಿ ಇಸ್ ಈಕ್ವಲ್ ಟು ಏನಾಯಿತು? ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಝಡ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ 1 ಇಂಟು ರೂಟ್ ಎಕ್ಸ್ ಬಂತು. ಸರಿನಪ್ಪ? ಮಲ್ಟಿಪ್ಲೈ ಮಾಡೋದ್ರಿಂದ ನಿಮಗೆ ಏನು ಬಂತು? ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್ ಅಲ್ವಾ? ಇದು ಪಿ ಆಯಿತು ನಿಮಗೆ, ಇದು ಕ್ಯೂ ಆಯಿತು. ಪಿನಲ್ಲಿ ಕ್ಯೂ ಇಲ್ಲ, ಕ್ಯೂನಲ್ಲಿ ಪಿ ಇಲ್ಲ, ಇಂಡಿಪೆಂಡೆಂಟಾಗಿ ಬಂತು. ಈಗ ನೀವು ಯು ಕ್ಯಾನ್ ಕನ್ಸಿಡರ್ ದ ಇಂಟೆಗ್ರಬಲ್ ಈಕ್ವೇಷನ್. ಯಾವುದು? ಡಿ ಝಡ್ ಇಸ್ ಈಕ್ವಲ್ ಟು ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಅಂತ. ಓಕೆ, ಇಲ್ಲಿ ನಿಮಗೆ ಪಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿ ಝಡ್ ಇಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಝಡ್ ಡಿವೈಡ್ ಬೈ ರೂಟ್ ಎ ಪ್ಲಸ್ 1 ಇಂಟು ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಕ್ಯೂನಲ್ಲಿ ಏನಿದೆ? ರೂಟ್ ಝಡ್ ಡಿವೈಡ್ ಬೈ ರೂಟ್ ಎ ಪ್ಲಸ್ 1 ಇಂಟು ರೂಟ್ ವೈ ಇಂಟು ಡಿ ವೈ ಆಯಿತು. ನೋಡಿ, ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಂದ್ರೆ ಡಿ ಎಕ್ಸ್ ಕನ್ಸರ್ನ್ ಪ್ಯೂರ್ಲಿ ಫಂಕ್ಷನ್ ಆಫ್ ಎಕ್ಸ್ ಇರಬೇಕು, ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರಬೇಕು. ಬಟ್ ಇಲ್ಲಿ ಝಡ್ ಇದೆ, ಬೇಕಾಗಿಲ್ಲ ನನಗೆ. ಇಲ್ಲಿ ಡಿ ವೈನಲ್ಲೂ ಕೂಡ ಝಡ್ ಇದೆ, ಬೇಕಾಗಿಲ್ಲ ನನಗೆ. ಯು ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ಇಟ್ ಮಾಡಿದ್ರೆ ಏನಾಯಿತು? ಡಿ ಝಡ್ ಬೈ ರೂಟ್ ಝಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬೈ ಎ ಪ್ಲಸ್ 1 ಇಂಟು ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಪ್ಲಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ 1 ಇಂಟು ಡಿ ವೈ ಬೈ ರೂಟ್ ವೈ ಆಯಿತು. ಈಗ ವೈ ಕನ್ಸರ್ನ್ ವೈ ಇದೆ, ಎಕ್ಸ್ ಕನ್ಸರ್ನ್ ಎಕ್ಸ್ ಇದೆ, ಝಡ್ ಕನ್ಸರ್ನ್ ಝಡ್ ಇದೆ. ನಾವು ಯು ಕ್ಯಾನ್ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತಪ್ಪ ನಿಮಗೆ? ಇದು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1/2 ರೂಟ್ ಎಕ್ಸ್ ಆಗುತ್ತೆ. ಈಗ ಇಂಟಿಗ್ರೇಟ್ ಮಾಡಿದ್ರೆ ಏನಾಯಿತು?
ಸೊ ರೂಟ್ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರೆ 1/2 ಇಂಟು ರೂಟ್ ಎಕ್ಸ್ ಅನ್ನೋ ಟೂ ರೂಟ್ ಎಕ್ಸ್ ಅಂತ ಬಂದ್ಬಿಡುತ್ತೆ, 2 ರೂಟ್ ಎಕ್ಸ್ ಅಂತ ಬಂದ್ಬಿಡುತ್ತೆ. ಬಟ್ ಎಲ್ಲದರಲ್ಲೂ ರೂಟ್ ಇರೋದ್ರಿಂದ ಆ ಟು ಏನಾಗುತ್ತೆ, ಥ್ರೋಟ್ ಕ್ಯಾನ್ಸಲ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ರೂಟ್ ಝಡ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ರೂಟ್ ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಡಿವೈಡ್ ಬೈ ಎ ಪ್ಲಸ್ 1 ಇಂಟು ರೂಟ್ ಎಕ್ಸ್ ಪ್ಲಸ್ ಇಲ್ಲಿ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ 1 ಇಂಟು ರೂಟ್ ವೈ ಅಂತ ಬರುತ್ತೆ. ಸೊ ಇನ್ನೂ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆಯೋದು ಅಂದರೆ ನೀವು ರೂಟ್ ಝಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ 1 ಅಂತ ಬರಿತೀನಿ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ವೈ ಡಿವೈಡ್ ಬೈ ಎ ಪ್ಲಸ್ 1 ಅಂತಲೂ ಬರಿತೀನಿ ನಾನು. ಹಿಂಗೆ ಬರಿಬೋತಾನೆ. ಸೊ ದಿಸ್ ವಿಲ್ ಬಿಕಮ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿ ಗಿವನ್ ಈಕ್ವೇಷನ್. ಇದು ಕಂಪ್ಲೀಟ್, ಐ ಮೀನ್ ಜನರಲ್ ಸೊಲ್ಯೂಷನ್. ಇದು ನಿನಗೆ ಕಂಪ್ಲೀಟ್ ಬೇಕು ಅಂತಂದರೆ ಈ ಎ ಅನ್ನೋದು ಟರ್ಮ್ ಇರಬಾರ್ದು, ಇದನ್ನು ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡೋದು ಹೆಂಗೆ ಅಂತೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬೈ ದಿಸ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಮೈ ಕ್ಲಾಸ್. ಸೊ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತಂದರೆ ನೀವು ಏನಾದರೂ ಮೆಸೇಜ್ ಇದ್ದರೆ ಕಳಿಸ್ಕೊಡಿ, ನಾನು ಇನ್ನೊಂದ್ಸಲ ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೇಕ್ ಕೇರ್. ಓಕೆ, ಥ್ಯಾಂಕ್ ಯು, ಬಾಯ್.